ಬಾಯಿಂದ ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರಿಬೇಡ. ನೀನು ನನ್ನ ತಂಗಿ ಅಲ್ವೇ? ಕೊಲೆ ಗಡ್ಕಿ. ಪಾಪದ ಕೆಲಸ ಮಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯೆ. ನೀನ್ ಸತ್ತು ನಾನು ನೋಡಕ್ ಬರಲ್ಲ. ಕೊಲೆಗಾರ್ತಿ ಅಂತೆ, ಮಗುನ್ ಕೊಂದಂತೆ, ನಾನ್ ಸಾಯೋದೇ ಒಳ್ಳೆಯದಂತೆ, ನಾನ್ ಸಾಯ್ಬೇಕು. ನೀನ್ ಏನು ಮಾಡಿಲ್ವೇ? ಯಾವ ತಪ್ಪು ಮಾಡಿಲ್ಲ, ಯಾಕೆ ಹಾಗನ್ಕೊಂಡ್ಯಾ? ಯಾಕೆ ಹಾಗನ್ಕೋತೀಯ? ನನ್ ಕೊಲೆಗಾರ್ತಿ ಅಂತೆ, ಅಜ್ಜನ
ನಿಜವಾಗ್ಲೂ ಯಾವ ಕೊಲೆ ಮಾಡಿಲ್ಲ ಅಂತೆ. ನಿಜವಾಗ್ಲೂ ಅವನ್ ಗೊತ್ತಿಲ್ಲ. ಯಾವ ಕೊಲೆ ಮಾಡಿಲ್ಲ. ಏನಿದು ಗ್ಯಾಸ್ ವಾಸನೆ ಬರ್ತಾ ಇದೆ? ಜವಾಬ್ದಾರಿ ಅನ್ನೋದು ಇಲ್ಲವೇ ಇಲ್ಲ. ಗ್ಯಾಸೇ ಬಂದ್ ಮಾಡಿಲ್ಲ ಅಂತ ಪುಣೆ ಹೆಂಗಸರು ಮಾತಾಡ್ತಾ ಕೂತ್ರೆ ಈ ಕಡೆ ಎಚ್ಚರ ಇರಲ್ಲ. ಪುಣೆ ಏನ್ ರುಕ್ಮಿಣಿ, ಏನಾಯ್ತು? ಏನ್ ಗ್ಯಾಸ್ ವಾಸನೆ ಬರ್ತದೆ? ಏನಾಯ್ತು? ನಾನು ಬರೋದು ಸ್ವಲ್ಪ ಹೊತ್ತಾಗಿದ್ರು ಇಡೀ ಮನೆ ಹೊತ್ಕೊಂಡು ಉರಿತಿತ್ತು. ಯಾಕಮ್ಮ ಕಲ್ಪನಾ, ಏನಾಯ್ತು? ಇವಳ ಅಕ್ಕ ಬಂದು ಇವಳಿಗೆ ಹೊಡೆದು. ಅವಳಿಗೆ ಅಧಿಕಾರ ಇದೆ? ನನ್ನ ಸೊಸೆ ಮೇಲೆ ಕೈ ಮಾಡೋದಕ್ಕೆ ಅವಳು ಯಾರು? ಏನ್ ನಡೀತು? ಅಕ್ಷರ ಬಿದ್ದು ಮಗು ಹೋಯ್ತಂತೆ. ಅದಕ್ಕೆ ಕಾರಣ ಇವಳಂತೆ. ಬಿಡಲ್ಲ ಅವಳನ್ನ. ಏನ್ ಅಂದ್ಕೊಂಡಿದ್ದಾಳು ಅವಳು? ಇವತ್ತ ಅವಳು ಮನೆ ಖಾಲಿ ಮಾಡ್ಬಿಡ್ಬೇಕು. ನಮ್ಮ ಮನೆಯೊಳಗೆ ಸೇರ್ಕೊಂಡಿದ್ದಲ್ದೆ ನಮ್ಮ ಮನೆ ಹೊಡಿತಾಳ ಅವಳು. ನಿಲ್ಸಿ, ಮತ್ತೆ ರಂಪ ಮಾಡಬೇಡಿ. ಈ ವಿಷಯ ಬೆಳೆಸಕ್ಕೆ ಹೋಗ್ಬೇಡಿ. ಕೈ ಮುಗಿತೀನಿ. ಇಷ್ಟರೊಳಗೆ ಆಗಿರೋದೇ ಸಾಕು. ನೀ ಸುಮ್ಮನಿರೋ. ಏನ ನನ್ನ ಮನೇಲಿ ಇದ್ಕೊಂಡು ನನ್ನ ಸೊಸೆಗೆ ಬಾಯಿಗೆ ಬಂದಾಗ ಮಾತಾಡ್ತೀಯ? ಹೊಡಕ್ ಬರ್ತೀಯ? ನಿಮ್ಮನ್ನೆಲ್ಲ ಈ ಮನೇಲಿ ಇರೋದಕ್ಕೆ ಬಿಟ್ಟಲ್ಲ. ಅದೇ ನಾನು ಮಾಡಿದ ತಪ್ಪು. ಭಿಕ್ಷುಕರ ತರ ಬಂದು ಮನೆ ಸೇರ್ಕೊಂಡು ಭಿಕ್ಷೆ ಹಾಕಿದ ಮನೆಗೆ ಬೆಂಕಿ ಹಾಕ್ತಿದಿರಲ್ಲ. ಏಯ್, ನಿನಗೆ ಹೇಳ್ತಿರೋದು, ಮೊದಲು ನಿನ್ನ ಈ ಮನೆಯಿಂದ ಓಡಿಸ್ಬೇಕಾಗಿತ್ತು. ಏನೋ ಪಾಪ ಅಂತ ಬಿಟ್ಟಲ್ಲ, ಅದಕ್ಕೆ ಗಾಂಚಾಲಿ ಮಾಡ್ತೀರಾ ನೀವು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಬಿಟ್ರೆ ನಾನು ಓಡಿಸ್ಬಿಡ್ತೀರಾ? ನಾಚಿಕೆ ಆಗಲ್ವಾ? ಉಂಡ ಮನೆಗೆ ದ್ರೋಹ ಬಗೆತೀರಲ್ಲ. ಇವತ್ತ ಕೊನೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಯಾರಾದ್ರೂ ಈ ಮನೇಲಿ ಇದ್ರೆ. ಏನೋ ನಿಂದು? ನಮ್ಮ ಮನೆಗೆ ಬಂದು ಏನೋ ನಿಂದು? ಆಹಾ, ನಿನ್ನ ಮನೆ, ಮಗಳ ಮನೆ ಅನ್ನೋ ನೆಪ ಮಾಡ್ಕೊಂಡು ಬಂದು ಇಲ್ಲಿ ಚಾಂಡ ಹಾಕಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಬೇರೆಯವ್ರ ಮನೇಲಿ ಇದ್ಕೊಂಡು ಊಟ ಮನೆ ಕನ್ನ ಹಾಕ್ತಿದೆಯಲ್ಲ. ಚಿನ್ನಯ್ಯ ಅಲ್ಲ ನೀನು, ಧರ್ಮಯ್ಯ. ಏ ಧರ್ಮಯ್ಯ, ನನಗೆ ಗೊತ್ತಾಯ್ತು. ಕೆರೆ ದಾಟಿ ಬಂದಿದ್ಯಾ, ನೆನಪಿರ್ಲಿ. ನಿನ್ ಮನೆ ಅಲ್ಲ ಇದು. ಇದು ಇಡೀ ಮನೆ ನಂದು. ಕೆರೆ ಹಾಕಿದ್ದು ನಿಮಗೆ, ನನಗಲ್ಲ. ಗದ್ಲಿ ಕೆಟ್ಟು ಬಂದವರು ನೀವು. ನಿಮ್ಮನ್ನೆಲ್ಲ ಎಲ್ಲಿ ಇಡಬೇಕಾಗಿತ್ತು ಅಲ್ಲೇ ಇಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಸಲಿಗೆ ಕೊಟ್ಟು ನಾನು ಹಾಳಾಗ್ಬಿಟ್ಟೆ. ಸಾಕು, ಇವತ್ತೇ ಕೊನೆ. ಯಾರು ಒಬ್ರು ಈ ಮನೆ ಇರಬಾರ್ದು. ಯಾಕೆ? ಮುಚ್ಚ ಬಾಯಿ.
ತಂಗಿ ಅಂತ ತಂಗಿ ನನ್ನ ಮನೆ ಒಡೆಯ ಮತ್ತರ ನೀನು. ನನ್ನ ಮಗಳ ಮನೆಯಲ್ಲಿ ನಾನಿದ್ದೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಇಲ್ಲಿರೋದಕ್ಕೆ ನಿನ್ನಪ್ಪಣೆ ನನಗೆ ಬೇಕಿಲ್ಲ. ಕೊಟ್ಟೆ ಹೆಣ್ಣು ಕೂಲಕ್ಕೆ ಹೊರಗೆ ಮದುವೆ ಮಾಡಿಕೊಟ್ಟ ಮೇಲೆ ನೀನು ನಿನ್ನ ಗಂಡನ ಮನೆ ಇರಬೇಕು. ಇಲ್ಲಲ್ಲ, ಇದು ನನ್ನ ಮನೆ. ಏನು ನಿನ್ ಮನೆನಾ? ಅವತ್ತು ಪಂಚಾಯತಿಯವರು ಬಂದಾಗ ಅರ್ಧ ಮನೆ ಕೊಡ್ತೀನಿ ಅಂದವ್ರು ಯಾರು? ಅದರ ಪ್ರಕಾರ ತಾನೇ ನೀನು ಕೊಟ್ಟಿರೋದು. ನೋಡು, ನೀನೇನು ಭಿಕ್ಷೆ ಕೊಟ್ಟಿಲ್ಲ, ತಗೊಳ್ಳೋದು ನನ್ನ ಮಗಳ ಹಕ್ಕು. ಮರ್ಯಾದೆಗೆ ಹೆದರಿ ನೀನು ಕೊಟ್ಟಿದೀಯ ಅಷ್ಟೇ. ಇಲ್ಲಾಂದ್ರೂ ವಸೂಲು ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿತ್ತು. ಅದ್ಯಾವನ ಪಂಚಾಯತಿದಾರ ಕನಿಕರ ತೋರಿಸ್ಕೊಟ್ಟೆ. ಏನೋ ನನ್ನಿಂದ ತಪ್ಪಾಯ್ತಲ್ಲ ಅಂತ ಕೊಟ್ಟಿದ್ದನ್ನ ತಪ್ಪಗಿಸ್ಕೊಂಡು ಮರ್ಯಾದೆಯಿಂದ ಇರಬೇಕಿತ್ತು. ನಾನು ಇಷ್ಟು ದಿನ ನೋಡಿದೆ, ಏನು ಸಹಿಸಕ್ಕಾಗಲ್ಲ. ಅದ್ ಯಾವ ಪಂಚಾಯತಿ ತಾನು ಕರ್ಕೊಂಬ ಮತ್ತೆ ಮನೆ ಖಾಲಿ ಮಾಡಿ. ಅವ್ರು ಯಾಕೆ ಮನೆ ಖಾಲಿ ಮಾಡಬೇಕು? ಇದು ನನ್ನ ಮನೆ. ನನ್ನ ಇಷ್ಟದ ಪ್ರಕಾರ ಇವರೆಲ್ಲ ಇದ್ದಾರೆ. ಹರಿ, ನಿನಗಿದೆಲ್ಲ ಅರ್ಥ ಆಗಲ್ಲ ಕಣ. ಇವರೆಲ್ಲ ನಿನ್ನನ್ನ ಮುಂದಿಟ್ಕೊಂಡು ನನ್ನ ಮೇಲೆ ಎತ್ಕಡ್ತಿದ್ದಾರೆ. ನಮ್ಮ ಮನೆ ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಂಡ್ರಿ. ಒಂದೊಂದಾಗೆ ಅರ್ಥ ಆಗ್ತಿದೆ ಅಪ್ಪ. ಈ ಮನೆ ಗೆರೆ ಹಾಕ್ದವ್ರು ಯಾರು? ಇವ್ರು ಯಾರು ಅಲ್ಲ, ನೀನೇ ತಾನೆ. ಈ ಮನೆ ಹೊಡೆದವ್ರು ಯಾರು? ಇವ್ರ ಇಲ್ಲ ಇವಳ? ಬರೀ ಅದು ಹೇಗಾಯ್ತು ಯಾಕಾಯ್ತು ಅಂತ ನಿನ್ಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತಿದಪ್ಪ. ಎಲ್ಲ ವಿಚಾರನೂ ಗೊತ್ತಿದೆ, ಎಲ್ಲ ಸಂಬಂಧನೂ ಗೊತ್ತಿದೆ. ಇನ್ಮೇಲೆ ಯಾರಿಗೂ ಮನೆ ಬಿಟ್ಟು ಹೋಗಿ ಅಂತ ಹೇಳ್ಬೇಡಿ ನೀವು. ಹಾಕನ್ನ ನೀವು ಕಳ್ಕೊಂಡಿದ್ದೀರಿ. ಬರೀ ಎಲ್ಲರ ಪರವಾಗಿ ದಯವಿಟ್ಟು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಭಾಗದಿಂದ ಹೊರಟೋಗಿ. ಕೇಳಿಸ್ತಾ ಮಗ ಹೇಳಿದ್ದು? ದಯವಿಟ್ಟು ಅಂದಿದ್ದು ಅಪ್ಪನ ಮೇಲಿನ ಮರ್ಯಾದೆಗೋಸ್ಕರ. ಅದರ ಅರ್ಥ ಬಾಯಿ ಮುಚ್ಕೊಂಡು ಹೋಗು ಅಂತ. ಧರ್ಮಯ್ಯನವರೇ, ಇವತ್ತು ನಿಮ್ಮ ಮಗ ಬಾಯಿ ಮಾತಲ್ಲಿ ಹೇಳಿದ್ದಾನೆ. ನೀವದನ್ನ ಪಾಲಿಸಲಿಲ್ಲ ಅಂದ್ರೆ ನಾಳೆ ನ್ಯಾಯಕ್ಕೋಸ್ಕರ ಮಗ ಅಪ್ಪನ ಮೇಲೆ ಕೈ ಮಾಡಿದ್ರು ಮಗನ ತಪ್ಪಾಗೋದಿಲ್ಲ, ತಿಳ್ಕೊಳ್ಳಿ.
ಮನೆಗೆ ಹೋಗಿದ್ರ? ಬೇಡ ಅಂತ ಹೇಳಿಲ್ವಾ? ನೀವ್ಯಾಕೆ ಆ ಮನೆಗೆ ಹೋಗಿದ್ರಿ? ಹೋಗ್ಬೇಡಿ ಅಂತ ನಾನು ಹೇಳಲಿಲ್ವಾ? ರುಕ್ಮಿಣಿ, ನಮ್ಮ ಮಗ ನಮ್ಮ ಕೈ ಬಿಟ್ಟು ಹೋದ. ರುಕ್ಮಿಣಿ, ಇವಳು ಮದುವೆ ಒಂದು ಹಾಕ್ಬಿಟ್ರೆ ಅಷ್ಟೇ ಸಾಕು.